ಗೆಳೆಯ, ನೀನು ಖಂಡಿತ ಸೋಲಲು ಹುಟ್ಟಿದವಲ್ಲ. ಈ ಜೀವನವೇ ಒಂದು ಯುದ್ಧ ಭೂಮಿ. ಇಲ್ಲಿ ನಿನ್ನ ಆಲಸ್ಯ, ಜನರ ಶಂಕೆಗಳು, ನಿನ್ನಲ್ಲಿ ಕಾಡುವ ಭಯಗಳು ಇವೆಲ್ಲವೂ ಇರುತ್ತವೆ. ಆದರೆ ಇವೆಲ್ಲವನ್ನು ಎದುರಿಸಿ ನಿಲ್ಲಲು ನೀನು ಸಜ್ಜಾಗಬೇಕು. ಅದು ಯಾಕೆ ಓದಬೇಕು ಎಂದು ಕೇಳುವ ಮೊದಲು ಏಕೆ ಸೋಲಬಾರದು ಎಂದು ನಿನ್ನ ಮನಸ್ಸಿಗೆ ಕೇಳು. ಅದು ಯಾಕೆಂದರೆ ನೀನು ಸೋತರೆ ನಿನ್ನ ಕನಸು ನಶಿಸಿ ಹೋಗುತ್ತದೆ. ನಿನ್ನ ಮೇಲೆ ನಂಬಿಕೆ ಇಟ್ಟವರ ನಿರೀಕ್ಷೆಗಳು ಹುಸಿಯಾಗುತ್ತವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಂತಾಗುತ್ತದೆ. ಗೆಳೆಯ, ಅದು ಈಗ ಹೇಳು, ನೀನೇಕೆ ಈ ಜಗತ್ತಿಗೆ ಹುಟ್ಟಿ ಬಂದಿರುವೆ ಎಂದು. ಈ ಜೀವನದ ಹೋರಾಟದಲ್ಲಿ ನೀನು ಎಷ್ಟು ಬಾರಿ ಆದರೂ ಬಿದ್ದಿರಬಹುದು, ಆದರೆ ಎಷ್ಟು ಬಾರಿ ಎದ್ದು ನಿಂತಿರುವೆ, ಮತ್ತೆ ಪ್ರಯತ್ನಿಸುವೆ, ಸಜ್ಜಾಗುವೆ. ಅದುವೇ ನಿನ್ನ ನಿಜವಾದ ಧೈರ್ಯದ ಸಂಕೇತವಾಗಿದೆ. ಕೆಲವೊಮ್ಮೆ ಇಡೀ ಜಗತ್ತು ನಿನ್ನ ವಿರುದ್ಧ ಇರಬಹುದು, ನಿನ್ನ ಮಾರ್ಕ್ಸ್ ಕಡಿಮೆ ಇರಬಹುದು, ನಿನ್ನ ಪ್ರಿಪರೇಷನ್ ಜಾಸ್ತಿ ಆಗಿಲ್ಲ ಅನ್ನಿಸ್ಬಹುದು. ಆದರೆ ಕೇಳು, ಅದು ಯಾರು ಯೋಧರಾಗಿರುತ್ತಾರೋ ಅವರು ಶಸ್ತ್ರಾಸ್ತ್ರವಿಲ್ಲದಿದ್ದರೂ ಧೈರ್ಯ ಹೊಂದಿದ್ದರೆ ಹೋರಾಡಲು ಹೆದರುವುದಿಲ್ಲ. ಮೊದಲು ನಿನ್ನನ್ನು ನೀನು ಅರಿಯಲು ಪ್ರಯತ್ನಿಸು. ನಿಜವಾದ ಶಕ್ತಿ ನಿರಂತರ ಪ್ರಯತ್ನದಲ್ಲಿ ಅಡಗಿದೆ. ನಿನ್ನ ಓದು ಎನ್ನುವುದು ನಿನಗೆ ಸ್ವತಂತ್ರತೆಯನ್ನು ತರುತ್ತದೆ. ಈ ಸಮಾಜದಲ್ಲಿ ನಿನ್ನ ಸ್ಥಾನವನ್ನು ಕಟ್ಟುತ್ತದೆ. ಉತ್ತಮ ಭವಿಷ್ಯದತ್ತ ನಿನ್ನನ್ನು ಮುನ್ನಡೆಸುತ್ತದೆ. ಇವತ್ತಿನ ನಿನ್ನ ಓದು ನಾಳೆಯ ನಗುವಿನ ಮೂಲವಾಗಿದೆ. ನೆನಪಿಡು, ನೀನು ಇಲ್ಲಿ ಸೋಲಲು ಹುಟ್ಟಿದವಲ್ಲ. ಪ್ರತಿದಿನ ನೀನು 2 ಗಂಟೆಗಳಷ್ಟು ಸಂಪೂರ್ಣ ಏಕಾಗ್ರತೆಯಿಂದ ಓದಿದರೆ ನಿನ್ನ ಪರಿಸ್ಥಿತಿಗಳೇ ಬದಲಾಗುತ್ತವೆ. ಇವತ್ತು ನೀನು ಮನಸ್ಸಿಟ್ಟು ಓದಿದರೆ ನಿನ್ನ ಮನೆಯ ಆರ್ಥಿಕ ಸ್ಥಿತಿ ಬದಲಾಗುತ್ತದೆ. ನಿನ್ನ ಪ್ರಯತ್ನ, ನಿನ್ನ ತ್ಯಾಗ, ನಿನ್ನ ನಿದ್ರೆ ಇಲ್ಲದ ರಾತ್ರಿ ಇವೆಲ್ಲವೂ ಖಂಡಿತ ಉತ್ತಮ ಫಲಿತಾಂಶವನ್ನ ತಂದುಕೊಡುತ್ತವೆ. ನಿನ್ನ ಪ್ರತಿಭೆಯನ್ನ ಈ ಜಗತ್ತಿಗೆ ತೋರಿಸಬೇಕಾದರೆ ಅದನ್ನ ಮೊದಲು ನೀನು ಅರಿತಿರಬೇಕು. ಪ್ರತಿದಿನ 1% ಶ್ರೇಷ್ಠವಾಗುತ್ತಿದ್ದರೆ 365 ದಿನದಲ್ಲಿ ನೀನು ಉತ್ತಮನಾಗುತ್ತೀಯ. ಗೆಳೆಯ, ಸೋಲನ್ನ ಸ್ವೀಕರಿಸಬೇಡ, ಅದನ್ನ ಸವಾಲಾಗಿ ಪರಿಗಣಿಸು. ನಿನ್ನ ಗೆಲುವು ನಿನ್ನ ದಿಟ್ಟ ನಿರ್ಧಾರ ಹಾಗೂ ದೃಢ ನಿರ್ಧಾರದಲ್ಲಿದೆ. ಇವತ್ತು ಬೇಡ, ನಾಳೆಯಿಂದ ಓದುತ್ತೀನಿ, ಯಾಕೆ ಈ ರೀತಿ ಆಲೋಚಿಸುವೆ? ಕೇಳು, ಈ ದಿನ ಯಾರದ್ದೂ ಅಲ್ಲ, ಇದು ನಿನ್ನ ದಿನವಾಗಿದೆ. ಈ ಸಮಯವು ನಿನ್ನದಾಗಿದೆ. ಎದ್ದು ನಿಲ್ಲು ಹಾಗೂ ನಿನ್ನ ಕೈಯಲ್ಲಿ ಪೆನ್ನನ್ನ ಹಿಡಿ. ಕಣ್ಣುಗಳಲ್ಲಿ ಕನಸು ಇಟ್ಟುಕೊಂಡು ಓದಲು ಆರಂಭಿಸು. ನಾನು ಸೋಲಲು ಹುಟ್ಟಿಲ್ಲ. ಈ ಮಾತು ನಿನ್ನ ಜೀವನದ ಮಂತ್ರವಾಗಲಿ. ಓದುವ ಉದ್ದೇಶ ಕೇವಲ ಪರೀಕ್ಷೆಯಲ್ಲಿ ಗೆಲ್ಲುವುದು ಅಲ್ಲ, ಭವಿಷ್ಯವನ್ನ ರೂಪಿಸುವುದಾಗಿದೆ. ನಿನ್ನ ಹಳೆಯ ಪರಿಸ್ಥಿತಿಗಳಿಗೆ ಮುಕ್ತಿ ಕೊಡುವುದಾಗಿದೆ. ಇವತ್ತು ನೀನು ಓದಿದರೆ ನಿನ್ನ ಸ್ನೇಹಿತರಿಗೆ ಹಾಗೂ ಊರಿನ ಹುಡುಗರಿಗೆ ಹೊಸ ದಾರಿ ತೋರಬಹುದು. ಅವರು ನಿನ್ನನ್ನ ಒಂದು ಪ್ರೇರಣೆಯಾಗಿ ನೋಡಬಹುದು. ಇಂದಿನಿಂದ ಓದುವುದಕ್ಕೆ ತಲೆಬಾಗು. ನಿನ್ನೊಳಗೆ ಶಕ್ತಿ ಇದೆ, ತೀವ್ರತೆ ಇದೆ, ಕನಸು ಇದೆ. ಈಗ ನಾನು ಹೇಳುತ್ತಿರುವೆ, ಅದು ನೀನು ಸೋಲಲು ಹುಟ್ಟಿಲ್ಲ. ನಿನ್ನೊಳಗಿನ ಶಕ್ತಿಯನ್ನ ಜಾಗೃತ ಮಾಡು. ಒಳ್ಳೆಯದಾಗಲಿ.